ಜೈ ಹಿಂದ್, ನಮಸ್ತೆ. ನಾನು ನಿಮ್ಮ ವಿಜಯನಗರ ಆರ್ಮಿ ಅಫಿಷಿಯಲ್ ಅಡ್ಮಿನ್. ಇವತ್ತಿನ ವಿಡಿಯೋದೊಳಗೆ DGA FMS ಅಂತಂದೇಳಿ ಅಪ್ಲಿಕೇಶನ್ ಬಿಟ್ಟಿದ್ರು. ಅದು ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರೆ. ಮೊಬೈಲ್ ಒಳಗೆ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಇದಕ್ಕೂ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ, ಸೊ ಅವರೆಲ್ಲ ಏನು ಮಾಡಬೇಕಂತ ಅಂದರೆ, ನಿಮ್ಮ ಮೊಬೈಲಲ್ಲಿರುವ ಗೂಗಲ್ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕು. ಏನಂತ ಸರ್ಚ್ ಮಾಡಬೇಕಪ್ಪ ಅಂದರೆ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು DGA FMS ಅಂತಂದೇಳಿ. ಸೊ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ವೆಲ್ಕಮ್ ಟು DGA FMS ಅಂತಂದೇಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ರಿಜಿಸ್ಟರ್ ಕ್ಯಾಂಡಿಡೇಟ್ ಅಂತಂದೇಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನೆಲ್ಲ ಫಿಲಪ್ ಮಾಡಬೇಕಪ್ಪ ಅಂದರೆ, ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ರೆಫರೆನ್ಸ್ ನಂಬರ್ ಅಂತ ಹೇಳಿ. ಸೊ ಮೊದಲಿಗೆ ನಿಮ್ಮ ರೆಫರೆನ್ಸ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ರೆಫರೆನ್ಸ್ ನಂಬರ್ ಎಲ್ಲಿರುತ್ತೆ ಅಂತ ಅಂದರೆ, ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಲ್ವಾ, ಸೊ ಆ ಅಪ್ಲಿಕೇಶನ್ ಫಾರ್ಮಲ್ಲಿ ರೆಫರೆನ್ಸ್ ನಂಬರ್ ಅಂತ ಹೇಳಿರುತ್ತೆ. ಅದೇ ರೆಫರೆನ್ಸ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಸೆಕೆಂಡಾಗಿ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಪಾಸ್ವರ್ಡ್ ಅಂತ ಹೇಳಿ. ಈ ಬಾಕ್ಸಲ್ಲಿ ಪಾಸ್ವರ್ಡ್ನ ನೀವು ಎಂಟ್ರಿ ಮಾಡಬೇಕು. ಒಂದು ವೇಳೆ ನೀವೇನಾದರೂ ಪಾಸ್ವರ್ಡ್ ಮರ್ತಿದ್ರೆ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಫಾರ್ಗೆಟ್ ರೆಫರೆನ್ಸ್ ನಂಬರ್ ಪಾಸ್ವರ್ಡ್ ಅಂತ ಹೇಳಿ. ಸೊ ಇಲ್ಲಿ ಪಾಸ್ವರ್ಡ್ ಅನ್ನೋದ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಅನ್ನೋದ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಥರ ಪೇಜು ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಫಾರ್ಗೆಟ್ ಪಾಸ್ವರ್ಡ್ ಅಂತ ಹೇಳಿ. ಇಲ್ಲಿ ಏನೆಲ್ಲ ಎಂಟ್ರಿ ಮಾಡಬೇಕಪ್ಪ ಅಂದರೆ, ಸೊ ಇಲ್ಲಿ ಕೂಡ ನಿಮ್ಮ ರೆಫರೆನ್ಸ್ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಇಮೇಲ್ ಐ ಡಿನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಅದೆಲ್ಲ ಎಂಟ್ರಿ ಮಾಡಾದ ತಕ್ಷಣ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಬರುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ವೆರಿಫಿಕೇಷನ್ OTP ಅಂತ ಹೇಳಿ. ಇದನ್ನು ನಿಮ್ಮ ಇಮೇಲ್ ಐ ಡಿಗೆ OTP ಹೋಗಿರುತ್ತೆ. ಆ ಇಮೇಲ್ ಐ ಡಿಗೆ OTP ಹೋಗಿರೋದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನ್ಯೂ ಪಾಸ್ವರ್ಡ್ ಅಂತ ಹೇಳಿ. ಇಲ್ಲಿ ನೀವು ನ್ಯೂ ಪಾಸ್ವರ್ಡ್ನ ಕ್ರೆಡಿಟ್ ಮಾಡ್ಕೋಬೇಕು. ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅನ್ನೋದನ್ನು ನಿಮಗೆ ಸ್ಕ್ರೀನ್ ಮೇಲೆ ಶೋ ಆಗಿರುತ್ತೆ. ಸೊ ನೋಡ್ಕೊಳ್ರಿ. ಸೇಮ್ ಅದೇ ಥರ ನೀವು ಪಾಸ್ವರ್ಡ್ನ ಚೂಸ್ ಮಾಡಬೇಕಾಗತ್ತೆ. ಆ ಥರ ಚೂಸ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತು ಹೋಮ್ ಪೇಜ್ ಬರುತ್ತೆ. ಸೊ ಹೋಮ್ ಪೇಜ್ ಬಂದ ಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ರೆಫರೆನ್ಸ್ ನಂಬರು ವಿತ್ ಅವಾಗಲೇನು ಪಾಸ್ವರ್ಡ್ ಕ್ರೆಡಿಟ್ ಮಾಡಿರ್ತೀರಲ್ವ ಆ ಪಾಸ್ವರ್ಡ್ನ ನೀವು ಎಂಟ್ರಿ ಮಾಡಬೇಕು. ಯಾವ ಥರ ಅಂದರೆ ನೋಡ್ಕೊಳ್ಳಿ, ಈ ಥರ ಪೇಜ್ ಬಂದಿರುತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬೋದು ನಿಮ್ಮ ರೆಫರೆನ್ಸ್ ನಂಬರು ಹಾಗೆ ಪಾಸ್ವರ್ಡು. ಒಂದು ವೇಳೆ ಪಾಸ್ವರ್ಡ್ ಮರೆತರೆ ಯಾವ ರೀತಿ ಕ್ರೆಡಿಟ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳೀನಿ. ಸೊ ನೀವು ಕ್ರೆಡಿಟ್ ಮಾಡಿದವ್ರು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಅದೇ ಪಾಸ್ವರ್ಡ್ ಹಾಕಿ ಇಲ್ಲಿ ಲಾಗಿನ್ ಅಂತ ಇರುತ್ತೆ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಾಗ ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ, ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಡ್ಯಾಶ್ಬೋರ್ಡ್ ಅಂತ ಹೇಳಿ. ಸೊ ಡ್ಯಾಶ್ಬೋರ್ಡ್ನ ನೀವು ಕ್ಲಿಕ್ ಮಾಡಬೇಕಾಗತ್ತಾ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತಾ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಅಡ್ಮಿಟ್ ಕಾರ್ಡ್ ಅಂತ ಹೇಳಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಡೌನ್ಲೋಡ್ ಅಗೇನ್ ಅಂತ ಹೇಳಿ. ಸೊ ಡೌನ್ಲೋಡ್ ಅಗೇನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಾಮು ಯಾವಾಗಿಂದ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದು ಕೂಡ ಒಂದು ಸಾರಿ ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೀನಿ, ನೋಡ್ಕೊಳ್ರಿ. ಮೊದಲನೇದಾಗಿ ಬಂದುಬಿಟ್ಟು ಎಕ್ಸಾಮು ಜೂನ್ 3ನೇ ತಾರೀಕಿಂದ ಜೂನ್ 6ನೇ ತಾರೀಕುವರೆಗೂ ಎಕ್ಸಾಮ್ ಇರುತ್ತೆ. ಅಂದರೆ 3 ದಿನ ಎಕ್ಸಾಮ್ ಇರುತ್ತೆ. ಆಲ್ಮೋಸ್ಟು ನಮ್ಮ ಕರ್ನಾಟಕದಾಗ ಬೆಂಗಳೂರು ಮಾತ್ರ ಎಕ್ಸಾಮ್ ಸೆಂಟರ್ ಅದು. ಮತ್ತು ಬಿಟ್ಟರೆ ಅದರ್ ಸ್ಟೇಟ್, ಬೇರೆ ಸ್ಟೇಟ್ಗೆ ಅವರು ಎಕ್ಸಾಮ್ ಸೆಂಟರ್ನ ಕೊಟ್ಟಿರ್ತಾರೆ. ಸೊ ನಿಮಗೆ ಆಲ್ಮೋಸ್ಟ್ ನೀವೇನು ಅಪ್ಲಿಕೇಶನ್ ಹಾಕುವಾಗ ಯಾವ ಎಕ್ಸಾಮ್ ಸೆಂಟರ್ ಚೂಸ್ ಮಾಡಿದ್ರಿ ಫಸ್ಟ್ ಎಕ್ಸಾಮ್ ಸೆಂಟ್ರ್, ಸೊ ಅಲ್ಲಿ ನಿಮಗೆ ಆದಷ್ಟು ಬೆಂಗಳೂರು ಕೊಟ್ಟರೆ ಒಳ್ಳೇದು, ಎಲ್ರಿಗೂ ಒಳ್ಳೇದೇ. ನೋಡ್ಕೊಳ್ರಿ. ಚೆನ್ನಾಗಿ ಏನೇನು ಒಯ್ಬೇಕಪ್ಪ ಅಂದರೆ, ಎಕ್ಸಾಮ್ ಸೆಂಟ್ರಿ ನೀವು ಹಾಲ್ ಟಿಕೆಟ್ ಒಳಗಿರುತ್ತೆ, ಅಂದರೆ ಅಡ್ಮಿಟ್ ಕಾರ್ಡ್ ಒಳಗಿರುತ್ತೆ ನೀವೇನೆಲ್ಲ ತೊಗೊಂಡು ಹೋಗ್ಬೇಕನ್ನೋದು. ನನ್ನ ಪ್ರಕಾರ ಆಲ್ಮೋಸ್ಟ್ ಜಸ್ಟ್ ನೀವು ಆಧಾರ್ ಕಾರ್ಡ್ ಒಳಗೆ ಎಲ್ಲ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಒಳಗೆ ಆಧಾರ್ ಕಾರ್ಡ್ ಒಳಗೆ ಸೇಮ್ ಐತಪ್ಪ. ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತು, ಹಾಗೆ ನಿಮ್ಮ ಫಾದರ್ ನೇಮು, ಮದರ್ ನೇಮು, ಇದು ಎಲ್ಲ ಕರೆಕ್ಟ್ ಇದೆ ಅಂದರೆ ಜಸ್ಟ್ ನೀವು ಆಧಾರ್ ಕಾರ್ಡ್ ಒಂದು ತೊಗೊಂಡು ಹೋದರೆ ಸಾಕು. ಆಧಾರ್ ಕಾರ್ಡ್ ವಿತ್ ಅಡ್ಮಿಟ್ ಕಾರ್ಡ್ನ ಕಲರ್ ಪ್ರಿಂಟ್ ಮಾಡಿಕೊಂಡು ಹಾಗೆ ಒಂದೆರಡು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡು ಹೋದರೆ ಸಾಕು. ಇಷ್ಟು ನೀವು ಎಕ್ಸಾಮ್ಗೆ ಹೋದರೆ ಸಾಕು. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.